ಹೊಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಒಂಟಿ ಸಲಗ ವಾಕಿಂಗ್, ಬೆಳ್ಳಂಬೆಳಗ್ಗೆ ಕಾಡು ಬಿಟ್ಟು ನಾಡಿನತ್ತ ಐರಾವತ ಎಂಟ್ರಿ. ಹೊಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಒಂಟಿ ಸಲಗ ವಾಕಿಂಗ್ ಮಾಡಕ್ ಶುರು ಮಾಡಿದೆ. ಬೆಳ್ಳಂಬೆಳಗ್ಗೆ ಕಾಡು ಬಿಟ್ಟು ನಾಡಿನತ್ತ ಐರಾವತ ಎಂಟ್ರಿ ಕೊಟ್ಟಿರುವಂತದ್ದು. ಪೆರಂಡಪಲ್ಲಿ ಅರಣ್ಯದಿಂದ ಆಹಾರವನ್ನ ಅರಸಿ ಬಂದಿರುವಂತಹ ಸಲಗ ಹೊಸೂರು ಸಮೀಪದ ಪೆರಂಡಪಲ್ಲಿ ಬಳಿ ರೋಡ್ ಶೋ, ವಾಹನ ಸವಾರರಿಗೆ ಕೆಲ ಹೊತ್ತು ಪೋಸ್ ನೀಡಿದಂತಹ ಸಲಗದಿಂದ ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಈಗಾಗಲೇ ಸೂಚನೆ ಕೊಟ್ಟಿದೆ. ಪೆರಂಡಪಲ್ಲಿ ಸುತ್ತಮುತ್ತಲಿನ ಗ್ರಾಮವಾಸಿಗಳಿಗೆ ಎಚ್ಚರಿಕೆ, ಕಾಡಾನೆಗಳ ಹಾವಳಿಗೆ ಬ್ರೇಕ್ ಹಾಕುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಆಗ್ರಹ ಪಡಿಸಿದ್ದಾರೆ. ಹೊಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಒಂಟಿ ಸಲಗ ವಾಕಿಂಗ್ ಮಾಡಕ್ಕೆ ಬಂದಿದೆ ಅಂತೆ. ಇದನ್ನ ವಾಕಿಂಗ್ ಅನ್ನೋದಕ್ಕಿಂತ ಮತ್ತೆ ಏನು ಮಾನವ ಮತ್ತು ಪ್ರಾಣಿಗಳ ನಡುವಿನ ಈ ಸಂಘರ್ಷ ಇದು ಮುಂದುವರಿತಾ ಇದೆ. ಯಾಕೆ ಮನುಷ್ಯರು ಎಲ್ಲ ಅವು ವಾಸ ಮಾಡುವಂಥ ಸ್ಥಳಗಳನ್ನು ಆಕ್ರಮಣ ಮಾಡಿಕೊಂಡು ರಸ್ತೆ ಹೆದ್ದಾರಿಗಳನ್ನ ಮಾಡಿಕೊಂಡ್ರೆ ಪಾಪ ಅವುಗಳಿಗೆ ಕಾಡಿನ ವಿಸ್ತಾರತೆ ಬೇಕು. ಆನೆ ಕಾರಿಡಾರ್ಗಳಂತ ಹೇಳ್ತೀವಿ, ಆದರೆ ಆನೆ ಇರುವಂಥ ಸ್ಥಳದಲ್ಲಿಯೇ ಹೋಗಿ ನಾವು ಅಭಿವೃದ್ಧಿ ಕಾಮಗಾರಿ ಮಾಡ್ತೀವಿ. ಅವು ಪಾಪ ರಸ್ತೆಗೆ ಬರೋದಕ್ಕೆ ಇನ್ನೇನು ಅನಿವಾರ್ಯನೇ, ಮತ್ತೆ ಅವಕ್ಕೆ ಜಾಗ ಇಲ್ಲ. ಇದು ಏನು ಬೆಳ್ಳಂಬೆಳಗ್ಗೆ ಕಾಡು ಬಿಟ್ಟು ನಾಡಿನತ್ತ ಐರಾವತ ಎಂಟ್ರಿ ಕೊಟ್ಟಿದೆ ಅಂತ ಹೇಳ್ತೀವಿ, ಆದರೆ ಪಾಪ ಅದ್ರ ಜಾಗ ಅವೆಲ್ಲ ಏನು ಪೆರಂಡಪಲ್ಲಿ ಅರಣ್ಯದಿಂದ ಆಹಾರವನ್ನು ಅರಸಿ ಬಂದಿರುವಂಥ ಸಲಗ ಇದು. ಹೊಸೂರು ಸಮೀಪ ಪೆರಂಡಪಲ್ಲಿ ಬಳಿ ಈ ಒಂಟಿ ಸಲಗ ಕಾಣಿಸಿಕೊಂಡಿದೆ. ವಾಹನ ಸವಾರರಿಗೆ ಕೆಲ ಹೊತ್ತು ಪೋಸ್ ಕೊಟ್ಟಿದೆ. ಸಲಗದಿಂದ ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಈಗಾಗಲೇ ಸೂಚನೆ ಕೊಟ್ಟಿರುವಂಥದ್ದು. ಪೆರಂಡಪಲ್ಲಿ ಸುತ್ತಮುತ್ತಲಿನ ಗ್ರಾಮವಾಸಿಗಳಿಗೆ ಎಚ್ಚರಿಕೆ ಕೊಟ್ಟಿದೆ.